ಯಲ್ಲಾಪುರದ ಪಟ್ಟಣ ಪಂಚಾಯಿತಿ ಸಭಾಭವನದಲ್ಲಿ ಸಾಮಾನ್ಯ ಸಭೆ ಶುಕ್ರವಾರ ನರ್ಮದಾ ನಾಯ್ಕ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ನಿಗದಿತ ಸಮಯದಲ್ಲಿ ಸಭೆಗೆ ಹಾಜರಾಗಬೇಕಾದ ಪಟ್ಟಣ ಪಂಚಾಯಿತಿ ವಿವಿಧ ವಿಭಾಗದ ಅಧಿಕಾರಿಗಳು ಸಿಬ್ಬಂದಿ ಹಾಜರಿಲ್ಲದ ಕಾರಣ ಸದಸ್ಯ ರಾಧಾಕೃಷ್ಣ ನಾಯ್ಕ್ ಗರಂ ಆದರು. ಪಟ್ಟಣ ಪಂಚಾಯಿತಿ ಕಚೇರಿಗೆ ತಮ್ಮ ಕಾರ್ಯಕ್ಕಾಗಿ ಬರುವ ಸಾರ್ವಜನಿಕರಿಗೆ ಮುಖ್ಯಾಧಿಕಾರಿಗಳಿಲ್ಲ ಎಂಬ ಸಿದ್ಧ ಉತ್ತರ ಸಿಗುತ್ತಿದೆ. ಎಲ್ಲವನ್ನು ಮುಖ್ಯಾಧಿಕಾರಿಗಳೇ ಮಾಡಬೇಕಿಲ್ಲ, ಕೆಳ ಹಂತದ ಅಧಿಕಾರಿಗಳಿಗೆ ಜವಾಬ್ದಾರಿ ಹಂಚಿರೋದೇಕೆ ಎಂದು ಪ್ರಶ್ನಿಸಿದ್ರು. ಪಟ್ಟಣ ಪಂಚಾಯಿತಿಯ ಆಂತರಿಕ ವಿಚಾರಗಳು ಸೋರಿಕೆಯಾಗುತ್ತಿವೆ. ಸಭೆ ನಡೆಯುತ್ತಿರುವಾಗಲೇ ಸಭೆಯಲ್ಲಿ ಚರ್ಚೆಯಾಗುತ್ತಿರುವ ವಿಚಾರಗಳನ್ನು ಹೊರಗಿನವರಿಗೆ ತಿಳಿಸಲಾಗುತ್ತಿದೆ. ಟೆಂಡರ್ ಪ್ರಕ್ರಿಯೆ ವಿಚಾರಗಳು ಹೀಗೆ ಆಗುತ್ತಿವೆ. ಇಂಜಿನಿಯರಿಂಗ್ ವಿಭಾಗದಿಂದ ಎಲ್ಲಾ ಮಾಹಿತಿಗಳು ಹೊರಗೆ ಹೋಗುತ್ತಿವೆ ಎಂದು ರಾಧಾಕೃಷ್ಣನ್ ನಾಯ್ಕ್ ಹಾಗೂ ಸತೀಶ್ ನಾಯ್ಕ್ ಆರೋಪಿಸಿದರು. ಸ್ಥಾಯಿ ಸಮಿತಿಯ ಸಭೆಯಲ್ಲೂ ಈ ಅನುಭವ ಆಗಿದೆ ಎಂದು ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಅಲಿ ಧ್ವನಿಗೂಡಿಸಿದರು. ಕಾಳಮ್ಮನಗರದಲ್ಲಿ ವಾಸಿಸುತ್ತಿರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ 30ಕ್ಕೂ ಹೆಚ್ಚು ನಿವಾಸಿಗಳಿಗೆ ಮೂಲ ಸೌಕರ್ಯ ಒದಗಿಸುವ ಕುರಿತು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದ ಮನವಿ ಕುರಿತು ಚರ್ಚೆ ನಡೆಯಿತು. ಸರಿಯಾದ ದಾಖಲೆಗಳಿಲ್ಲದ ಕಾರಣ ನಿಯಮದಂತೆ ಎನ್ಒಸಿ ನೀಡಲು ಬರುವುದಿಲ್ಲ. ಸರ್ಕಾರದಿಂದ ಆದೇಶ ಬಂದರೆ ನೀಡಲಾಗುವುದೆಂದು ಮುಖ್ಯಾಧಿಕಾರಿಗಳು ತಿಳಿಸಿದ್ರು. ಸದ್ಯಕ್ಕೆ ಆ ಪ್ರದೇಶದವರಿಗೆ ಸೋಲಾರ್ ದೀಪದ ವ್ಯವಸ್ಥೆಯನ್ನು ಮಾಡುವಂತೆ ಸೋಮು ನಾಯ್ಕ್ ಒತ್ತಾಯಿಸಿದ್ರು. ಎಲ್ಲರೂ ಫೈಲ್ ಪುಟ ಮಾಡುವಂತವ್ರು ಜೀಪ ವಿಚಾರ ಒಬ್ಬರೇನೋ ಅಥವಾ ಆಯಾ ಸೆಕ್ಷನ್ ಅವರೇ ಮಾಡುವಂತದ್ದು ಅಲ್ಲ. ನನಗೆ ಯಾಕಂದ್ರೆ ಬಹಳ ನನಗೆ ಇದಾಗ್ತಾ ಇದೆ. ಈಗ ನೋಡಿ, ಚೀಫ್ ಆಫೀಸರ್ ಬಂದಾಗ ಆಯಾ ಸೆಕ್ಷನ್ ನವರು ಹೋಗಿ ಸೈನ್ ತಗೊಂಡು ಅದನ್ನು ಅಪ್ರೂವಲ್ ಮಾಡ್ಕೊಳ್ಳುವಂತ ಕೆಲಸ ಅವರು, ಅಥವಾ ಚೀಫ್ ಬಾಟಮ್ ನಿಂದ ಹಿಡಿದು ಟಾಪ್ ವರೆಗೂ ಅವರೇ ಫೈಲ್ ಪುಟಪ್ ಮಾಡಿ ನೋಟ್ ಶೀಟ್ ಎಲ್ಲ ರೆಡಿ ಮಾಡಿ ಮಾಡುವಂತದ್ದ. ಇದು ನಾನು ಹೇಳ್ತಾ ಇದ್ದಿದ್ದಲ್ಲ, ಪಬ್ಲಿಕ್ ನನ್ನ ಜೊತೆ ಮಾತಾಡಿದ್ದು. ನಾನು ಹೇಳ್ತಾ ಇದ್ದೆ, ನಮ್ಮ ಮನೆ ಮಾತ್ರ ಚೀಫ್ ಆಫೀಸರ್ ನಾನು ಆ ವಿಷಯ ಮಾತಾಡ್ತಾ ಇಲ್ಲ. ನಾನು ಬೇರೆ ವಿಷಯ ಅಂದ್ರೆ ಅಧ್ಯಕ್ಷರು ಒಬ್ಬರಲ್ಲ, ಯಾಕಂದ್ರೆ ಚೀಫ್ ಆಫೀಸರ್ ಪರ್ಮನೆಂಟ್ ಚೀಫ್ ಆಫೀಸರ್ ಇಲ್ಲ. ಅವ್ರು 3 ದಿವಸ ಅಲ್ಲಿ 3 ದಿವಸ ಇಲ್ಲಿ ಮಾಡ್ತಾ ಇರ್ತಾರೆ. ಅವಾಗ ಬ್ಯೂರೋ ರಿಪೋರ್ಟ್ UK 19 ನ್ಯೂಸ್.